PL cube by 3EI is the deflection under the point load of cantilever beam. ಕೊಟ್ಬಿಟ್ಟ ನಾವನೇ. Modulus E, moment of inertia I. The strain energy due to the bending is PL by AE ಅಂತ ಡಿಫ್ಲೆಕ್ಷನ್ ಅಂಡರ್ ದ ಪಾಯಿಂಟ್ ಲೋಡ್ ಅಂತೆ. ಹಾಗಾದ್ರೆ ಇದು ಡಿಫ್ಲೆಕ್ಷನ್ ಅಂಡರ್ ದ ಪಾಯಿಂಟ್ ಲೋಡ್ ಕೊಟ್ಟಾರ ಅವರು PL ಕ್ಯೂಬ್ ಬೈ 3EI ಅಂತ. ಹಾಗಾದ್ರೆ ಸ್ಟ್ರೇನ್ ಎನರ್ಜಿ ಎಷ್ಟು ಅಂತ ಕೇಳಿದ್ರೆ ನಿಮ್ಗೆ ಗೊತ್ತದ ಸ್ಟ್ರೇನ್ ಎನರ್ಜಿ ಈಕ್ವಲ್ ಟು ಹಾಫ್ ಇಂಟು ಪಿ ಡೆಲ್ಟಾ. ದೇರ್ ಫೋರ್ ಹಾಫ್ ಇಂಟು ಪಿ ಅಂದ್ರೆ ಪಿ, ಡೆಲ್ಟಾ ಅಂದ್ರೆ ಅವ ಕೊಟ್ಟನ PL ಕ್ಯೂಬ್ ಬೈ 3EI. ದೇರ್ ಫೋರ್ P square L cube by 6EI. ಎಲ್ಲದ ಬಿ ಆಪ್ಷನ್. P square L cube by 6EI. ಓಕೆನಾ? ನೋಡವ ಏನೇನೋ ಮಾಡ್ಕೊಂತ ಹೋಗ್ತಾರ ಅಣ್ಣವ್ರು. ಹಿಂಗೆಲ್ಲ ಏನೇನೋ ಮಾಡ್ತಾರ, ಬ್ಯಾಡ್ ನಮ್ಗೆ ಡೈರೆಕ್ಟ್ ಸಿಕ್ಕೈತಿ. ಓಕೆನಾ? ನೆಕ್ಸ್ಟ್ ನೋಡೋಣ. The stress strain behavior of a material is shown in figure. Its resilience and toughness in Newton meter per meter cube are respectively. ಓಕೆ, ಫಸ್ಟ್ ನಮ್ಗೆ ಗೊತ್ತಿರಬೇಕು ರೆಸಿಲಿಯನ್ಸ್ ಅಂದ್ರೆ ಅಪ್ ಟು ಎಲಾಸ್ಟಿಕ್ ಲಿಮಿಟ್ ಒಳಗಿರ್ತಕ್ಕಂಥ ಏರಿಯಾ, ಟಫ್ನೆಸ್ ಅಂದ್ರೆ ಅಪ್ ಟು ಫ್ರಾಕ್ಚರ್ ಇರ್ತಕ್ಕಂಥ ಏರಿಯಾ. ಓಕೆ, ರೆಸಿಲಿಯನ್ಸ್ ಅಂತಂದ್ರೆ ಕಾನ್ಸಂಟ್ರೇಟ್ ಆನ್ ರೆಡ್ ಕಲರ್, ದಿಸ್ ಈಸ್ ಅ ರೆಸಿಲಿಯನ್ಸ್, ದಿಸ್ ಈಸ್ ಅ ಏರಿಯಾ ಈಸ್ ಅ ರೆಸಿಲಿಯನ್ಸ್. ಟಫ್ನೆಸ್ ಅಂತಂದ್ರೆ ಕಾನ್ಸಂಟ್ರೇಟ್ ಆನ್ ಗ್ರೀನ್ ಕಲರ್, ದಿಸ್ ಈಸ್ ದ ಟಫ್ನೆಸ್. ಓಕೆ, ದಿಸ್ ಈಸ್ ದ ಟಫ್ನೆಸ್ ಎಲ್ಲ ರೈಟಾ. ಹಂಗಾದ್ರೆ ಏರಿಯಾ ಕಂಡಿಡೋಣ. ಫಸ್ಟ್ ರೆಡ್ ಕಲರ್ ಮಾಡು. ರೆಡ್ ಕಲರ್ ಈಸ್ ಅ ರೆಸಿಲಿಯನ್ಸ್. ರೆಸಿಲಿಯನ್ಸ್ ಈಕ್ವಲ್ ಟು ಹಾಫ್ ಇಂಟು 0.004 ಬೇಸ್ ಇಂಟು ಹೈಟ್ ಎಷ್ಟೈತದ ಇಲ್ಲೈತಿ. ಎಷ್ಟು ಕೊಟ್ಟ ನಾವು 70ನ ತಗೋಬೇಕು, ಏನು ಕೊಟ್ಟಿಲ್ಲ. ಇದು ಡಯಾಗ್ರಾಮ್ ಸ್ವಲ್ಪ ರಾಂಗ್ ಹಾಕಿರ್ಬೇಕಾ, ಡೋಂಟ್ ವರಿ, ವಿಲ್ ಟೇಕ್ ಇಟ್ 70. ಓಕೆ, ಹಾಫ್ ಇಂಟು ಬೇಸ್ ಇಂಟು 70. ಇದು ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್ ಅದ, ಇದು MM per mm ಯೂನಿಟ್ ಲೆಸ್ ಅದ, ನೋ ಪ್ರಾಬ್ಲಮ್. ಓಕೆ, ಬಂತು ನೋಡಿ ಆನ್ಸರ್. ಏನು ಬಂತಿದು 70 ಇಂಟು 0.2 ಮಾಡ್ರಿ 0.5. 70 ಇಂಟು 0.004 ಇಂಟು 0.5, 0.14. ಇದು ಅವನ್ನೆಲ್ಲವನ್ನು ಇದು ನ್ಯೂಟನ್ ಅದ, ನ್ಯೂಟನ್ ಪರ್ MM ಸ್ಕ್ವೇರ್ ಅದ, MM per mm ಅದ, ಬಟ್ ಆನ್ಸರ್ ಅವೆಲ್ಲ ಮೀಟರ್ ಒಳಗೆ ಹೇಳಕತ್ತೇನ. ಡೋಂಟ್ ವರಿ, ದಿಸ್ ಐ ಆಮ್ ಗೆಟಿಂಗ್ ಇಟ್, ಸಿ ಪಾಯಿಂಟ್. ಓಕೆ, ಇದನ್ನು ಮಾಡ್ಬೋದು, ಮಾಡ್ಲಿಕ್ಕಿಲ್ಲ. ಮಾಡ್ತೀನಿ ಅಂದ್ರೆ ಮಾಡ್ರಿ. ಏನಂದ್ರೆ ಇದು ರೆಡ್ ಏರಿಯಾ ಅಂತ ಗೊತ್ತದ ನಿಮ್ಗೆ, ರೆಡ್ ಏರಿಯಾ ಅಂತ ಗೊತ್ತದ 0.14 ಪ್ಲಸ್ ಈ ಗ್ರೀನ್ ಏರಿಯಾ ಮತ್ತೆ ಡಿವೈಡ್ ಮಾಡ್ಬೇಕಾಗತ್ತೆ. ಇದು ಏರಿಯಾ ಬೇರೆ ಮತ್ತು ಇದು ಒಂದು ಏರಿಯಾ. ದೇರ್ ಫೋರ್ ಒಂದೇ ಏರಿಯಾ ಕೆಳಗಲ್ದ ಏರಿಯಾ ಏನು ಮಾಡ್ತಿದ್ವಿ 0.012 ಮೈನಸ್ 0.04 ಇಂಟು ಹೈಟ್ 70 ಪ್ಲಸ್ ಈ ಏರಿಯಾ ದಟ್ ಈಸ್ ಹಾಫ್ ಇಂಟು ಮತ್ತು 0.012 ಮೈನಸ್ 0.04 ಇಂಟು ಇದು 120, ಇದು 70 ಅಂದರೆ ಒಳಗಡೆ 50 ಇಷ್ಟು ಬರ್ತೈತಿ. ಅವಾಗ ಎಷ್ಟಾಗುತ್ತೆ ನೋಡು, 25 ಪ್ಲಸ್ 70 ಪ್ಲಸ್ 25 95 ಇಂಟು 0.012 ಮೈನಸ್ 0.004 ಪ್ಲಸ್ 0.14 0.9 ಆನ್ಸರ್ ಬರ್ತದ 0.9. ದೇರ್ ಫೋರ್ 90 ಕರೆಕ್ಟ್ ಆನ್ಸರ್. Do you have any doubt? Very good. ನೆಕ್ಸ್ಟ್ ನೋಡೋಣ.
A square bar of 4 centimeter and length 100 centimeter is subjected to axial pull. This is square bar, axial pull P ada. The same bar is then used as a cantilever beam and subjected to all end point, all end load P ಅಂತ ಏನ. The ratio of the strain energy stored in the bar in the second to the first. ಅದೇ ಪಾಯಿಂಟ್ ಲೋಡ್ ಎಟ್ ಫ್ರೀ ಎಂಡ್ ಇರ್ಬೇಕಿದು, ಆಲ್ ಎಂಡ್ ಅಲ್ಲದ ಏನೋ ಮಿಸ್ಟೇಕ್ ಆಗೈತದ. ಫ್ರೀ ಎಂಡ್ ಪಾಯಿಂಟ್ ಲೋಡ್ ಪಿ ರೇಷಿಯೋ ಕೇಳಿದೆ ನಾವು. ಓಕೆ, ಮಾಡ್ಕೊಂತ ಹೋಗ್ರಿ. ಒಂದು ಬಾರ್ ಅದ, ಇದಕ್ಕೆ ಪಿ ಲೋಡ್ ಅಪ್ಲೈ ಮಾಡಿದಾನೆ. ಹಂಗಾರೆ ಇದ್ರದ್ದು ಸ್ಟ್ರೇನ್ ಎನರ್ಜಿ U1 ಅಂತ ಬರ್ಕೋ, ಪಿ ಸ್ಕ್ವೇರ್ ಎಲ್ ಬೈ 2AE. 2AE ಹುಷಾರಿರ್ಬೇಕು. ಪಿ ಅಂದ್ರೆ ಎಷ್ಟು ಕೊಟ್ಟಾರನು ವ್ಯಾಲ್ಯೂ ಏನ್ರ ಇಲ್ಲ, ಪಿ ವ್ಯಾಲ್ಯೂ ಏನು ಕೊಟ್ಟಿಲ್ಲ. ಪಿ ಸ್ಕ್ವೇರ್ ಎಲ್ ಅಂದ್ರೆ 100 mm, ಎ ಅಂತಂದ್ರೆ 4/4, 4 ಸೆಂಟಿಮೀಟರ್ 100 ಸೆಂಟಿಮೀಟರ್. ಇದು 100 ಸೆಂಟಿಮೀಟರ್, ಇದು 4 ಸೆಂಟಿಮೀಟರ್ 4 ಸೆಂಟಿಮೀಟರ್ ಸ್ಕ್ವೇರ್. ಇದಕ್ಕೂ 2 ಇಂಟು ಇ. ಓಕೆನಾ? ಎಷ್ಟು ಬಂತಿದ್ದು? ಪಿ ಸ್ಕ್ವೇರ್ 2 1 2 50 ಹೌದಾ, 50/16, 3.125 ಡಿವೈಡೆಡ್ ಬೈ ಇ. ಕರೆಕ್ಟಾ? ಡನ್. ದಿಸ್ ಈಸ್ ದ U1. ಕ್ಯಾಂಟಿಲಿವರ್ ನೆನ್ಪಿಟ್ಕೊಂಡಿದ್ರೆ ಚಲೋ. U2 is equal to P square L cube by 6 EI. Therefore, P square as it is L 100 centimeter cube, 100 cube centimeter cube divided by 6 E. I ಅಂದ್ರೆ BD cube by 12, BD cube by 12. Therefore, ಮಾಡ್ಬಿಡಿದ್ನಿ 100 into 100 into 100 into 12 divided by 6 into 4 into 4 into 4 into 4. This is P square 7812 by E. Therefore, U1 by U2 is equal to P square E by P square E ಎಲ್ಲ ಕ್ಯಾನ್ಸಲ್ ಅದು 3.125 divided by 7812. ಎಲ್ಲರೂ ತಪ್ಪು ಮಾಡಿರೋ ನೋಡ್ರಿ. Answer is 1 divided by 2500. ಏನು ತಪ್ಪು ಮಾಡಿಲ್ಲ. U2 by U1 ಮಾಡ್ಕೊಂಡ್ರ ಅವರು. ಇಲ್ಲಿ ಏನು ಕೇಳ್ಯಾರ? ದ ರೇಷಿಯೋ ಆಫ್ ದ ಸ್ಟ್ರೇನ್ ಎನರ್ಜಿ ಸ್ಟೋರ್ಡ್ ಇನ್ ದ ಬಾರ್ ಇನ್ ದ ಸೆಕೆಂಡ್ ಕೇಸ್ ಟು ದ ಫಸ್ಟ್ ಕೇಸ್. ಓಕೆ, ಸೆಕೆಂಡ್ ಕೇಸ್ ಟು ದ ಫಸ್ಟ್ ಕೇಸ್ ಅಂದ್ರೆ ನನಗೆ ಆನ್ಸರ್ 1/2500 ಬಂದಿತ್ತು. ಸೆಕೆಂಡ್ ಕೇಸ್ ಟು ದ ಫಸ್ಟ್ ಕೇಸ್ ಅಂದ್ರೆ ಇಷ್ಟು ಬರ್ತೈತಿ. Therefore, what? D. Any doubt? ಕೇಳ್ರಿ ಏನ್ರ ಇದ್ರ ಡೈಜೆಸ್ಟ್ ಆಗ್ತಿದಾವ? ಓಕೆ, ನೆಕ್ಸ್ಟ್ ನೋಡು, ಡೈರೆಕ್ಟ್ ಕ್ವಶನ್ ಅದ ಇದು.
A total area under strain energy curve of mild steel specimen tested up to failure. Strain energy area ಕೇಳ್ಯಾರ but up to failure under the tension is measured as a toughness. Stiffness ಅಂತೂ ಅಲ್ಲ, ultimate strength ಅಲ್ಲ, ductility ಅಲ್ಲ. ಇದು ಈ ಚಾಪ್ಟರ್ ಒಳಗೆ ಐತಿ, ಹಿಂಗ ಹೆಡ್ಡಿಂಗ್ ಟಫ್ನೆಸ್ ಹಾಕ್ಯಾನ, ಇದನ್ನ ಟಫ್ನೆಸ್ ಚೆಕ್ ಮಾಡ್ತೀರಪ್ಪ. ನೀವು ಎಕ್ಸಾಮ್ ಒಳಗೆ ಹೋದಾಗ ಇದು ಯಾವ ಚಾಪ್ಟರ್ ಇಂದ ಬಂದದ ಇದ್ರದ್ದು ಅತಾಪತ ಏನು ಗೊತ್ತಿರಂಗಿಲ್ಲ, ಅಂತ ಟೈಮ್ನೊಳಗೆ ಟಿಕ್ ಮಾಡ್ಬೇಕು. ದಟ್ ಈಸ್ ಅ ಡೇರಿಂಗ್. ರೈಟಾ? ನೆಕ್ಸ್ಟ್ ಇಲ್ಲಿ ನೋಡು, ಇದು ಬಹಳ ಡೇಂಜರ್ ಕ್ವಶನ್. ಇದು ಇಲ್ಲಿ ಒಂದು ಸ್ಟ್ರೆಂತ್ ಅಂತ ವರ್ಡ್ ಯೂಸ್ ಮಾಡ್ಯಾನ, ಫೇಲ್ಯೂರ್ ಅಂಡರ್ ಟೆನ್ಷನ್ ಅಂತ ಒಂದ್ ಹೇಳ್ಯಾರ. ದ ಏರಿಯಾ ಅಂಡರ್ ದ ಸ್ಟ್ರೇನ್ ಎನರ್ಜಿ ಕರ್ವ್. ಒಂದ್ ಏನಂದ್ರ ಏರಿಯಾ ಅಂಡರ್ ಅಂದ್ಬಿಟ್ಟಾನ. ಇಲ್ಲಿ ಏರಿಯಾ ಅಂಡರ್ ಅಂದಿದ್ರಿಂದ ಏರಿಯಾ ಮಾತಾಡೋನು ಒಬ್ಬನೇ. ರೆಸಿಲಿಯನ್ಸ್ ಅರ ಮಾತಾಡ್ಬೋದು, ಸ್ಟ್ರೇನ್ ಎನರ್ಜಿ ಅರ ಮಾತಾಡ್ಬೋದು, ಟಫ್ನೆಸ್ ಅರ ಮಾತಾಡ್ಬೋದು. ದೇರ್ಫೋರ್ ಈ ಮೂರೊಳಗನ ಆಪ್ಷನ್ ಒಂದ್ ಯಾವ್ದೈತೆ ಅಂತ ಟಿಕ್ ಮಾಡ್ಬೋದು. ಬಟ್ ಇಲ್ಲಿ ಫೇಲ್ಯೂರ್ ಅಂತ ಬರ್ದಾನ. ಫೇಲ್ಯೂರ್ ಅಂತ ಬರ್ದಾಗ ಯಾವಾಗ್ಲೂ ನಮ್ ತಲಿ ಸ್ಟ್ರೆಂತ್ ಬಗ್ಗೆ ಓಡ್ತಿರ್ತೈತಿ. ತಿಳಿತಾ? ಫೇಲ್ಯೂರ್ ಅಂತ ಅಂದಾಗ, ಕೊಲ್ಯಾಪ್ಸ್ ಅಂದಾಗ ಅವಾಗ ಸ್ಟ್ರೆಂತ್ ಬಗ್ಗೆ ಯೋಚನೆ ಮಾಡ್ತಿರ್ತೈತಿ. ಹುಷಾರಿರ್ಬೇಕು. ನೆಕ್ಸ್ಟ್ ಕ್ವಶನ್. What is the strain energy stored in the body of volume V with stress sigma due to gradually applied load? ಯಾರು ಹೇಳ್ತೀರಿ? ನಮ್ಮ ಇಕ್ವೇಶನ್ ಏನು? ಸ್ಟ್ರೇನ್ ಎನರ್ಜಿ ಈಕ್ವಲ್ ಟು ಸಿಗ್ಮಾ ಸ್ಕ್ವೇರ್ ಬೈ 2E ಇಂಟು ವಾಲ್ಯೂಮ್, ಅಥವಾ ಸಿಗ್ಮಾ ಸ್ಕ್ವೇರ್ ಡಿವೈಡೆಡ್ ಬೈ 2E ನೋ? ಹೇಳಿದ್ನಿಲ್ಲ ನಾನು ನಿಮ್ಗೆ ನಿನ್ನೆ, ಕನ್ಫ್ಯೂಸ್ ಆಗ್ತೈತಿ ಅಂತ. ಇದನ್ನು ಇದು ಸ್ಟ್ರೇನ್ ಎನರ್ಜಿ. therefore the option is here D. ಆಪ್ಷನ್ ಇಸ್ ಡಿ. ಪುಣ್ಯ, ಇಲ್ಲಿ ನಮಗ ಇದ್ರದ್ದು ಆಪ್ಷನ್ ಯಾವುದು ಕೊಟ್ಟಿಲ್ಲ. ಸಿಗ್ಮಾ ಸ್ಕ್ವೇರ್ ಬೈ 2E ಕೊಟ್ಟನ ಎಲ್ಲೇನ ಇಲ್ಲ. ಅದು ಸ್ವಲ್ಪ ಶಾಣೆತನ ಐತಿ, ನಾವು ಡೈರೆಕ್ಟ್ ಆಗಿ ಅಪ್ಲೈ ಮಾಡೋದು. ಕನ್ಫ್ಯೂಸ್ ಮಾಡಿಲ್ಲ ನಿಮಗೆ. ಓಕೆನಾ? ನೆಕ್ಸ್ಟ್ ನೋಡು. A bar having a length L, uniform cross section A, subjected to both tensile load P and torque T. If G is the shear modulus and E is the Young's modulus, internal strain energy stored in the bar. ನೋಡ್ಕೊಳ್ಳ, ಈ ಬಾರಿಗೆ ನಿಮ್ಗ ಪಿನೂ ಅಪ್ಲೈ ಆಗೈತಿ, ಪ್ಲಸ್ ಅದಕ್ಕೆ ಟಾರ್ಕ್ನು ಅಪ್ಲೈ ಆಗೈತೆ. ಒಂದು ನಿಮಿಷ ಹುಡುಗರೆ, ಬನ್ನಿ ಮಕ್ಕಳೇ, ನಿಮ್ಗೊಂದು ಹೊಸದ ಕಲಿಸ್ಕೊಡ್ತೀನಿ ಬರ್ರಿ. ಈಗ ಹಿಂಗೊಂದು ಬೀಮ್ ಕೊಟ್ಟಾರಪ್ಪ, ಇದಕ್ಕ ನಾನು ಹಿಂಗ ರೆಪ್ರೆಸೆಂಟ್ ಮಾಡಿದ್ರೆ ಏನಾಗುತ್ತಿದು? ಇಲ್ಲೊಂದೇನೋ 20 ಕಿಲೋ ನ್ಯೂಟನ್ ಅಂತ ಬರ್ದಿದ್ದೆ ಅಂತ ತಿಳ್ಕೊ, ಕಿಲೋ ನ್ಯೂಟನ್ ಮೀಟರ್. ಇದು ಮೊಮೆಂಟ್ ಅಂಡ್ ಟಾರ್ಕು ಹೆಂಗ್ ಹೇಳ್ತೀರಿ? ಅವ ಹೇಳಿಲ್ದಪ್ಪ, ಬರ್ದಿದ್ದಿಲ್ಲ ಅವ. ಈ ಪ್ರಾಬ್ಲಮ್ ಟಾರ್ಕ್ದ ಪ್ರಾಬ್ಲಮು, ಮೊಮೆಂಟ್ ಪ್ರಾಬ್ಲಮು. ಬರೀ ಫಿಗರ್ಲಿಂದ ಏನಾರ ಕಂಡಿಡಕ್ ಬರ್ತೈತೆನಾ? Only by seeing the figure can you tell me whether 20 kilonewton is a moment or torque? ಹೊಸದು ಕಲ್ಸಕತ್ತೀನಿ ಇವತ್ತು, ಗೊತ್ತಿಲ್ಲ? ಏನ್ ಹೇಳ್ತೀರಿ ಇದಕ್ಕೆ? ವರ್ಡ್ಸ್ ಬಾಯ್ ತೆಗೆದು ಹೇಳಿಲ್ಲ ಅಂದ್ರ ಏನಂತ ಹೇಳ್ಬೇಕು? ಗೊತ್ತಿಲ್ಲ? ಹೇಳ್ತೀನಿ ಬನ್ನಿ. ಇಂಥ ಟೈಮ್ನೊಳಗಡೆ ಅವ್ರು ಏನ್ ಮಾಡ್ತಾರೆ ಗೊತ್ತಾ? ಸಿಂಬಲ್ ಐತೆ ಒಂದು, 2 ಆರೋ ಮಾರ್ಕ್ ಸಿಂಬಲ್. If I apply 2 arrow marks and write here 20 kilonewton meter, means it is a torque. ಮತ್ತೆ ಇದಕ್ಕೆ 2 ಫೋರ್ಸ್ ಹಾಕ್ಯಾರಿ ಸರ, ಇಬ್ರು ಹಿಡಿದು ಜಗ್ಗಾಕತ್ತಾರ್ರಿ ಅನ್ಬಾರ್ದು. ಅರ್ಥಾಯ್ತಾ? ಇದೇನಿದು? ಟಾರ್ಕ್. ಟಾರ್ಕಿಗೆ ಯಾವಾಗ್ಲೂ ಏನ್ ತೋರಿಸ್ತಾರ? 2 ಆರೋ ಮಾರ್ಕ್ಸ್ ನ ತೋರಿಸ್ತಾರೆ. ಓಕೆ, ಇದು ಯಾಕಂದ್ರೆ ಕನ್ಫ್ಯೂಸ್ ಆಗ್ತದೆ. ಓಕೆ, ಬರ್ದಿದ್ದ ಅಂದ್ರೆ ನಾಟ್ ಅ ಪ್ರಾಬ್ಲಮ್. ಬನ್ನಿ ನಮ್ಮ ಪ್ರಾಬ್ಲಮಿಗೆ ಬರ್ರಿ. ಇದು ಪ್ರಾಬ್ಲಮ್ ಏನಿದು? ಟಾರ್ಕ್ ಟಿ ಅಪ್ಲೈ ಮಾಡಿದಂತೆ, ಇದನ್ನ ಅಪ್ಲೈ ಮಾಡಿದನಂತೆ. ಹಾಗಾದ್ರೆ ಏನ್ ದೊಡ್ಡ ಆಗೋದಿಲ್ಲ. ಪಿ ಸ್ಕ್ವೇರ್ ಎಲ್ ಬೈ 2 AE is a strain energy for axial load. T square L by 2 JG is a strain energy for torque. ಎಲ್ಲೈತೆ ಆಪ್ಷನ್? T square L by 2 JG ಕರೆಕ್ಟ್ ಐತಿ, ಬಟ್ ಇಲ್ಲಿ 2 AE ಬರ್ದಿಲ್ಲ, ತಪ್ಪತ್ತು.
ಟಿ ಸ್ಕ್ವೇರ್ ಎಲ್ ಬೈ 2 jg ಬರ್ದಿಲ್ಲ, ತಪ್ಪಾತು. ಟಿ ಸ್ಕ್ವೇರ್ ಎಲ್ ಬೈ 2 jg ಬರ್ದ, ಪಿ ಸ್ಕ್ವೇರ್ ಎಲ್ ಬೈ 2 ae ಬರ್ದ, ಕರೆಕ್ಟ್ ಆಯ್ತು. 2 ಸ್ಕ್ವೇರ್ ಎಲ್ ಬೈ 2 ಬರ್ದಿಲ್ಲ, ತಪ್ಪಾತು. ಇಲ್ಲಿ 2 ಬರ್ದಿಲ್ಲ, ತಪ್ಪಾತು. therefore C is the correct answer. ತಿಳಿತಾ ಇದೆಯಾ ಮಕ್ಕಳೇ? ನೆಕ್ಸ್ಟ್ ಬರೋಣ. Strain energy stored in the body of volume V subjected to uniform stress. Yes, ಅದೇ ಸೇಮ್ ಕ್ವಶನ್. This is a question. Sigma square by 2E into V. ನೆಕ್ಸ್ಟ್ ಏನು ಓದೋದ ಬೇಡ, ಆಪ್ಷನ್ಸ್ ನೋಡ್ಬಿಡ ಬರ್ರಿ. ಪಿ ಸ್ಕ್ವೇರ್ ಎಲ್ ಬೈ 2ae, ಪಿ ಸ್ಕ್ವೇರ್ ಎಲ್ ಬೈ 2e ಕಳ ನಡಿ. ಇವನ್ ಎ ಅಂತ ಕೆಳಗಿಲ್ಲ, ಅತ ಇಲ್ಲ, ಪತ ಇಲ್ಲ. ಇವನ್ಗೆ 2 ಬರ್ದಿಲ್ಲ, ಇಲ್ಲಿ ಕರೆಕ್ಟ್ ಐತಿ. ರೈಟಾ? ನೆಕ್ಸ್ಟ್ ನೋಡು. Which one of the following gives the correct expression for strain energy stored in the beam of L uniform cross section having the moment of inertia I subjected to constant bending moment M? Come on, my dear students, come on. This is the beam, constant bending moment M is applied. Cantilever ಅಂತ ಹೇಳ್ಯಾರನ? Which one of the following gives the correct expression of strain energy stored in the beam of length L? Uniform cross section having the moment of inertia I subjected to constant bending. ಏನ್ ಮಾಡೋಣ? ಅಯ್ಯಯ್ಯ, ಈ ಮತ್ತೆ ಕ್ಯಾಂಟಿಲಿವರ್ ಅಂತ ಹೇಳಿಲ್ಲ, ಪಾಯಿಂಟ್ ಲೋಡ್ ಅಂತ ಹೇಳಿಲ್ಲ. ಏನ್ ಮಾಡ್ಬೇಕು? ಯಾರು ಹೇಳ್ತೀರಿ? ಕ್ಯಾಂಟಿಲಿವರ್ ಅಂತಾನು ಹೇಳಿಲ್ಲ, ಸಿಂಪ್ಲಿ ಸಪೋರ್ಟೆಡ್ ಅಂತಾನು ಹೇಳಿಲ್ಲ. ಏನ್ ಬಾಳ ಖುಷಿಯಾಗಿ ಆನ್ಸರ್ ಮಾಡಕೊಂಟಿದ್ದೆ. ಹೇಳ್ರಿ ಈಗ ಏನ್ ಮಾಡೋಣ? ಐಡಿಯಾ ಕೊಡ್ರಿ. ಕೊಡ್ರಿ ಮಕ್ಕಳೇ. ಉಮರ್, ರವಿಕುಮಾರ್, ಏನ್ ಮಾಡೋಣ? ಸಂಗೀತ, ಪ್ರಮೋದ್, ಹೇಳ್ರಿ. ನಿಮ್ ಬಾಯಿಂದ ಬರ್ಲಿ ಒಂದ್ ಸ್ವಲ್ಪ. ಬಿಕಾಸ್ ಇಂಥ ಕ್ವಶನ್ ಬಂತಂದ್ರೆ ಏನ್ ಮಾಡ್ಬೇಕು? ಎಕ್ಸಾಮ್ ಒಳಗೆ ಎಲ್ಲಾ ಕಲ್ತು ಹೋಗಿರ್ತೀರಿ. ಸ್ವಲ್ಪ ನಿಮ್ ಬಾಯಿಂದ ಬರ್ಲಿ ಒಂದು ಉತ್ತರ. ಸಂಗೀತ, ಆನ್ಸರ್ ಮಾಡು. ನಿದ್ದೆ ಬಂತಾ? ಗೌತಮ್, ಏನ್ ಮಾಡೋಣ? ಡೋಂಟ್ ನೋ. ಓಕೆ, ನೋಡೋಣ. ಇಲ್ಲಿ ಅಜ್ಯೂಮ್ ಮಾಡಿ ಹೋಗೋಣಪ್ಪ, ನಾನು ಎಕ್ಸಾಮ್ ಒಳಗಿದ್ದೀನಿ ಅಂತ ತಿಳ್ಕೊಳ್ಳೋಣ. ಇಷ್ಟು ಬರ್ದೆ, ಏನೋ ಜೋಶ್ ಒಳಗೆ ಬಂದೆ, ಬರ್ದೆ. ಇದನ್ನ ಬಂದ ತಕ್ಷಣ ನನಗೆ ನೆನಪಾತು ಏನಂತ, ಇದು ಯಾವ್ದಪ್ಪ? ಸಿಂಪ್ಲಿ ಸಪೋರ್ಟೆಡ್ ಬೀಮೋ ಅನ್ನು. ಓಕೆ, 2 ಒಂದ್ಸತಿ ಬರೆದು ನೋಡ್ತೀನಿ. ಇದು ಪಾಯಿಂಟ್ ಲೋಡ್ ಬರ್ತೀನಿ, ಒಂದು ಸಿಂಪ್ಲಿ ಸಪೋರ್ಟೆಡ್ ಬೀಮ್ ತಗೊಳ್ತೀನಿ, ಇದಕ್ಕೆ ಮೊಮೆಂಟ್ ಅಪ್ಲೈ ಮಾಡ್ತೀನಿ. ಬಟ್ ಮೊಮೆಂಟ್ ಅಪ್ಲೈ ಮಾಡಂತ ಎಲ್ಲಿ ಹೇಳ ನಾವು? ಎಲ್ಲಿ ಹೇಳೇ ಇಲ್ಲ ಮೊಮೆಂಟ್ ಅಪ್ಲೈ ಮಾಡಂತ. ಸಬ್ಜೆಕ್ಟೆಡ್ ಟು ಕಾನ್ಸ್ಟಂಟ್ ಬೆಂಡಿಂಗ್ ಮೂಮೆಂಟ್. ಆ ಬೀಮ್ ಒಳಗಡೆ ಕಾನ್ಸ್ಟಂಟ್ ಬೆಂಡಿಂಗ್ ಮೂಮೆಂಟ್ ಐತೆ ಅಂತ ನೋಡು. ನೋಡು 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 ನೋಡು. ಸಬ್ಜೆಕ್ಟೆಡ್ ಟು ಬೆಂಡಿಂಗ್ ಮೂಮೆಂಟ್ ಎಂ ಅಂದಿದ್ರೆ, ಇದನ್ನ ಬಿಟ್ಟು ಸಬ್ಜೆಕ್ಟೆಡ್ ಟು ಬೆಂಡಿಂಗ್ ಮೂಮೆಂಟ್ ಎಂ ಅಂತ ಅಂದಿದ್ರೆ ಅವಾಗ ನಾನು ಏನು ಯೋಚನೆ ಮಾಡ್ಬೇಕಿತ್ತು? ಇದನ್ನು ಈ ಬೀಮೋ ಅಂತ ಯೋಚನೆ ಮಾಡ್ಬೇಕಿತ್ತು. ಬಟ್ ಅವ ಏನ್ ಹೇಳಕತ್ತೇನಂದ್ರ ಹಂಗೆ ಹೇಳಿಲ್ಲವ. ಅವ ಭಾಳ ಶಾಣೆ ಆಗ್ಯಾನ. ಸಬ್ಜೆಕ್ಟೆಡ್ ಟು ಕಾನ್ಸ್ಟಂಟ್ ಬೆಂಡಿಂಗ್ ಮೂಮೆಂಟ್ ಅಂದ್ರ ನೀ ಥಿಂಕ್ ಮಾಡ್ಬೇಕೀಗ, ವಿಚ್ ಬೀಮ್ ವಿಲ್ ಗಿವ್ ಯು ಕಾನ್ಸ್ಟಂಟ್ ಬೆಂಡಿಂಗ್ ಮೂಮೆಂಟ್? ಲೆಟ್ ಅಸ್ ಟೇಕ್ ದಿಸ್ ಬೀಮ್.
let us take this beam, draw bending moment diagram, you get this as a bending moment diagram. Okay sir, now simply supported ತಗೊಂತೀನ್ರಿ. Okay, simply supported ತಗೊಂತಿ ಅಂತಂದ್ರ take this beam with these moments. This is m and this is m and this is m. Okay, for this also if you draw, then you will get a constant bending moment. They are not talking about where m should apply. They are talking about bending moment diagram where the constant bending moment I want. Okay, no problem. Constant bending moment ittu antandra m square by 2ei is the formula dx. ಇದನ್ನರ ತಗೋ, ಇದನ್ನರ ತಗೋ. ಹಾಗಾದ್ರೆ m ಸ್ಕ್ವೇರ್ ಹಂಗ ಹಿಡ್ಕೋ, x ಡಿವೈಡೆಡ್ ಬೈ 2ei ಆಗ್ತದ, 0 to l ಹಾಕೋ. ಹಂಗಾದ್ರೆ m ಸ್ಕ್ವೇರ್ l ಬೈ 2ei ಮಾಡ್ಕೋ. ಈ ಆಪ್ಷನ್ ಎಲ್ಲೈತೆ ಅದಕ್ಕೆ ಆನ್ಸರ್ ಮಾಡ್ಕೋ. m ಸ್ಕ್ವೇರ್ l ಬೈ 2e. This is the correct answer. ಸಾರಿ, ಸ್ಟಾಕ್ ಆಡ್ತೀರಿಪ್ಪ ನಮಗ. ನೀವು ಆಲ್ರೆಡಿ ಹೇಳಿದ್ರಿ ಪಿ ಸ್ಕ್ವೇರ್ ಎಲ್ ಬೈ 2e ಅಂತೇಳಿ. ಹಂಗ ಟಾರ್ಕ್ ಒಳಗೂ ಟಿ ಸ್ಕ್ವೇರ್ ಎಲ್ ಬೈ 2gj ಅಂತ ಹೇಳಿದ್ರಿ. ಹಂಗ ಇದನ್ನು ಎಂ ಸ್ಕ್ವೇರ್ ಎಲ್ ಬೈ 2ei ಇರ್ತದಲ್ರಿ. ನೀ ಅಷ್ಟು ಶಾಣೆ ಇದ್ರೆ ಹಾಕ್ಬಿಡು, ಯಾಕೆ ಯೋಚನೆ ಮಾಡ್ತೀಯ? ಅದು ಕರೆಕ್ಟೇ ನೋಡಿ. ಇದಕ್ಕೆಲ್ಲ ಪಿ ಸ್ಕ್ವೇರ್ ಎಲ್ ಬೈ 2ei ಇದು ಟಿ ಸ್ಕ್ವೇರ್ ಎಲ್ ಬೈ 2jg, ಇದು ಎಂ ಸ್ಕ್ವೇರ್ ಎಲ್ ಬೈ 2ei. ಹೌದಲ್ಲ? ಅದನ್ನು ಅಷ್ಟೇ, ಏನ್ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ ಪ್ರಾಬ್ಲಮ್ ಬಗ್ಗೆ. ನೆಕ್ಸ್ಟ್, ದ ಸ್ಟೀಲ್ ಸ್ಪೆಸಿಮನ್ ಆಫ್ 150 mm square in cross section subjected to 0.005 mm over 50 mm. ಸ್ಟ್ರೇನ್ ಬಂತಿಲ್ಲಿ. ಚೇಂಜ್ ಇನ್ ಲೆಂತ್ ಬೈ ಒರಿಜಿನಲ್ ಲೆಂತ್ ಆಫ್ ಲೆಂತ್ ಗೇಜ್ ಅಂಡರ್ an axial load of P ಬಂತು. ವಾಟ್ ಈಸ್ ದ ಸ್ಟ್ರೇನ್ ಎನರ್ಜಿ ಸ್ಟೋರ್ಡ್ ಇನ್ ದ ಸ್ಪೆಸಿಮನ್? ಈಸಿ ಮಾಡೋಣ ಇದನ್ನ. half into P delta is my equation. Half into P delta is my equation. Then half ಎಷ್ಟು? half P ಕೊಟ್ಟಾರನು ಕೊಟ್ಟಾರ 30 into 10 raised to 3. ಡೆಲ್ಟಾ ಎಷ್ಟು? 0.05 mm ಬರಿತೀಯಲ್ಲ, ಇದನ್ನ ಬರಿಬೇಕಾದ್ರೆ ಹುಷಾರಾಗಿ ಬರಿಬೇಕು. ಇದನ್ನ ಬರೆಯಕ್ ಬರಂಗಿಲ್ಲ ಈಗ. Now I cannot go by this equation. ಆಗುತ್ತೇನದು? ಆಗಂಗಿಲ್ಲ. 30 into 0.05 into 0.5 ಆಗ್ತೈತಿ. We can write. That is also right. ಬಟ್ ರಿಸ್ಕ್ ಯಾಕೆ ತಗೋಬೇಕಂತ ಅನ್ಸಿತ್ತು ಅಂದ್ರೆ, ಸ್ಟ್ರೇನ್ ತಗೊಂಡು, ಸ್ಟ್ರೆಸ್ ತಗೊಂಡು, ವಾಲ್ಯೂಮ್ ತಗೊಂಡು ಕಂಡುಹಿಡ್ಕೋಬಹುದು. ಏರಿಯಾ ಅವೆಲ್ಲ ಯೂಸ್ ಮಾಡಲಿಲ್ಲಲ್ಲ, ಸ್ವಲ್ಪ ನಿಮ್ಗೆ ಹಂಗೇನು ಅನ್ಸಿತ್ತು ಅಂದ್ರೆ ಯು ಕ್ಯಾನ್ ಯೂಸ್ ದೋಸ್ ಏರಿಯಾಸ್ ಅಂಡ್ ಲೆಂತ್ ಅಂಡ್ ಅದರ್ ಥಿಂಗ್ಸ್. ಎಲ್ಲ ಸೇಮ್ ಬರ್ತೈತಿ. ಇವ ಹಿಂಗೆಲ್ಲ ಕಷ್ಟಪಟ್ಟನ ಬೇಡ. ದಟ್ ಈಸ್ ಆಲ್ಸೋ ರೈಟ್. ಹಾಫ್ ಇಂಟು ಪಿ ಇಂಟು ಡೆಲ್ಟಾ. ರೈಟಾ? ನೆಕ್ಸ್ಟ್, what is the expression for the strain energy due to bending of a cantilever beam? P square L cube by 6ei. ಇದು 4 ಅದ, 48 ಅದ, 3 ಅದ. Then the property by which an amount of energy is absorbed by a material without plastic deformation is called. Without plastic deformation. Plastic deformation ಅಂತಂದ್ರ ಹಿಂಗ್ ಹೋಗಿ ಹಿಂಗ್ ಮುಂದೆ ಹೋಗ್ತೈತಿ. ವಿದೌಟ್ ಅಂದ್ರೆ ಮತ್ತೆ ಎಲಾಸ್ಟಿಕ್ ಒಳಗೆ ಬರ್ಬೇಕು. ಎಲಾಸ್ಟಿಕ್ ಅಂದ್ರೆ ಇದು ಅಲ್ಲ ಫುಲ್ಲು, ಇದು ಇಲ್ಲ, ಇದು ಅಲ್ಲ, ಇದು. ಓಕೆನಾ? 30C8 ಸ್ಟೀಲ್ ನಮಗೆ ಬ್ಯಾಡ್ ಬಿಡು. ಹ್ಯಾಸ್ ಇಟ್ಸ್ yield ಸ್ಟ್ರೆಂತ್ ಆಫ್ ಇಷ್ಟು. yield ಸ್ಟ್ರೆಂತ್ ಅಂದ್ರೆ ಸಿಗ್ಮಾ, ಇದು ಸಿಗ್ಮಾ. ಅಂಡ್ ಮಾಡ್ಯುಲಸ್ ಆಫ್ ಎಲಾಸ್ಟಿಸಿಟಿ ಅಂದ್ರೆ ಇ. ಅಸ್ಯೂಮಿಂಗ್ ದ ಮಟೀರಿಯಲ್ ಒಬೇಸ್ Hooke's law. ಓಕೆ. yielded. ವಾಟ್ ಈಸ್ ದ ಪ್ರೂಫ್ ರೆಸಿಲಿಯನ್ಸ್? ಪ್ರೂಫ್ ರೆಸಿಲಿಯನ್ಸ್ ಅಂದ್ರೆ ಏನು? ಮ್ಯಾಕ್ಸಿಮಮ್ ಸ್ಟ್ರೇನ್ ಎನರ್ಜಿ. ಮ್ಯಾಕ್ಸಿಮಮ್ ಸ್ಟ್ರೇನ್ ಎನರ್ಜಿ ಸ್ಟೋರ್ಡ್. ಮ್ಯಾಕ್ಸಿಮಮ್ ಸ್ಟ್ರೇನ್ ಎನರ್ಜಿ ಸ್ಟೋರ್ಡ್ is a proof resilience. ಅಥವಾ ಮ್ಯಾಕ್ಸಿಮಮ್ ರೆಸಿಲಿಯನ್ಸ್ ಅಂದ್ರೆ ಅದು ಮ್ಯಾಕ್ಸಿಮಮ್ ಎನರ್ಜಿ ಅಬ್ಸಾರ್ಬ್ಡ್ is called as a proof resilience. ಡೋಂಟ್ ವರಿ, ಅದೆಲ್ಲ ಸಿಗ್ಮಾ ಸ್ಕ್ವೇರ್ ಡಿವೈಡೆಡ್ ಬೈ 2e. ಸಿಗ್ಮಾ 400 ಐತಿ ಬೈ 2e ಕೊಟ್ಟಾರ, ಸಬ್ಸ್ಟಿಟ್ಯೂಟ್ ಮಾಡು, ಆನ್ಸರ್ ಬರ್ತದೆ. ಟಫ್ನೆಸ್ ಒಳಗಡೆ ಕ್ವಶನ್ ಓದಂಗಿಲ್ಲ, ಇದನ್ನ ಹಾಕ್ಬಿಡೋದು. Toughness for the mild steel under uniaxial tensile loading is given by the shaded portion
ದ ಸ್ಟ್ರೆಸ್ ಸ್ಟ್ರೈನ್ ಕರ್ವ್ ಏನು ಅಂತ ಕೇಳ್ಯಾರ. ಓಕೆ, ಇದು ರೆಸಿಲಿಯನ್ಸ್ ಅಪ್ಪ, ಇದು ರೆಸಿಲಿಯನ್ಸ್, ಇದು ನಮಗೆ ಗೊತ್ತಿಲ್ಲಪ್ಪ, ಇದು ನಮಗೆ ಗೊತ್ತಿಲ್ಲಪ್ಪ, ಇದು ಟಫ್ನೆಸ್. ಓಕೆನಾ. ಈಗ IAS ಕ್ವಶನ್ಸ್ ಒಳಗೆ ಬರಕತ್ತೀವಿ. ಟೋಟಲ್ ಸ್ಟ್ರೈನ್ ಎನರ್ಜಿ ಸ್ಟೋರ್ಡ್ ಇನ್ ದ ಸಿಂಪ್ಲಿ ಸಪೋರ್ಟೆಡ್ ಬೀಮ್ ಆಫ್ ಎಲ್, ಫ್ಲೆಕ್ಸುರಲ್ ರಿಜಿಡಿಟಿ EI, ಸಬ್ಜೆಕ್ಟೆಡ್ ಟು ಕಾನ್ಸಂಟ್ರೇಟೆಡ್ W. ಮಾಡೋಣ. ಟೋಟಲ್ ಸ್ಟ್ರೈನ್ ಎನರ್ಜಿ ಸ್ಟೋರ್ಡ್ ಇನ್ ದ ಸಿಂಪ್ಲಿ ಸಪೋರ್ಟೆಡ್ ಬೀಮ್ ಅಂತ ನೋಡೋಣ. ಭಾಳ ಚೆನ್ನಾಗಿತ್ತಿದು, ಅಷ್ಟು ಈಸಿ ಇಲ್ಲ. ಇದು P, ಇದು A, ಇದು B, ಇದು C. ಇಲ್ಲಿನೂ ಕೂಡ ಎರಡು ತಗೊಳ್ಬೇಕು, ಒಂದು ಇಲ್ಲಿ ತಗೋಬೇಕು, ಒಂದು ಇಲ್ಲಿ ತಗೋಬೇಕು. ಓಕೆ, ಈಗ ನಮಗೆ ಇಕ್ವೇಶನ್ ಏನಿತ್ತು, m² / 2EI ಇಕ್ವೇಶನ್ ಇತ್ತು. ಇದನ್ನ ನಾನು ಎರಡು ಇಂಟಿಗ್ರೇಷನ್ ಮಾಡ್ಕೋಬೇಕು. ಒಂದು A to B ಒಂದು ಮಾಡ್ಕೋಬೇಕು, ಇನ್ನೊಂದು ಏನು ಮಾಡ್ಲು, B to C ಮಾಡ್ಲು, ಏನು C to B ಮಾಡ್ಲು. ಹೇಳ್ರಿಪ್ಪ, ಕಮೆಂಟ್ ಹಾಕ್ರಿ ಜಲ್ದಿ, ಯಾರೊಬ್ರು ಜಲ್ದಿ ಕಮೆಂಟ್ ಹಾಕ್ಬಿಡ್ರಿ, ಅವ್ರಂಗೆ ಹೋಗ್ಬಿಡ್ತು. ನಾವು C to B ಮಾಡ್ಲಾ, ರೈಟ್, C to B ಡನ್. ಈಗ C to B ಮಾಡ್ಬೇಕಂತಂದ್ರೆ ಫಸ್ಟ್ ಬಾ, ಈಗ ಇಂಟಿಗ್ರೇಷನ್. ಈ C to B ಮಾಡ್ಕೊ, ಈಗ A to B ಅಂದನಂದ್ಮೇಲೆ ಇದು X, ಇದು X. ಹಂಗಾರೆ C to B ಹೋಗ್ಬೇಕಂದ್ರೆ ಇದು X. ಓಕೆ, ಇದು P ಐತಂದ್ರೆ ಇದು P/2, ಇದು P ಐತಂದ್ರೆ ಇದು P/2. ಓಕೆ, ಒಂದನೇದ್ದು 0 to L/2 ಹೌದಲ್ಲ. A to B ಅಂದ್ರೆ 0 to L/2. ಓಕೆ, ಮೊಮೆಂಟ್ ಎಷ್ಟೈತಿ ಇಲ್ಲಿ, ಮೊಮೆಂಟು P/2 ಇಂಟು X, P/2 ಇಂಟು X ಸ್ಕ್ವೇರ್ ಮಾಡ್ಬೇಕಂತೆ, ಡಿವೈಡೆಡ್ ಬೈ 2EI ಪಕ್ಕಕ್ಕಿಡೋಣ. ಓಕೆನಾ, ಒಂದಾಯ್ತು. P² X²/2² ಮುಗಿತು. ಪ್ಲಸ್ ಎರಡನೇದು 0 to B to C, ಅದನ್ನು L/2ನೇ, B to C ಅದನ್ನೇ. ಇಲ್ಲಿ ಮೂಮೆಂಟು ಈ ಸತಿ ಈ ಕಡೆ ನೋಡೋ ಬದಲು ಈ ಕಡೆ ನೋಡ್ತೀನಿ, ಅದೇನಾಗ್ತದೆ P² L²/2², ಅಲ್ಲ P² X, P² X²/2², ಮತ್ತು ಅದೇ ಬಂತು. ಇದಕ್ಕೆ ಒಂದು ದೊಡ್ಡ ಬಾಕ್ಸ್ ಹಾಕ್ಕೊಂತೀನಿ. ಈಗ ಈ 1/2EI ಹೊರಗಡೆ ಇರಲಿ. ಹಾಂ, ಇಲ್ಲಿ ನೀವು ಶಾಣತನ ಯೂಸ್ ಮಾಡ್ತೀನಿ ಅಂದ್ರೆ ಮಾಡ್ರಿ, ಏನಂತ ಇವೆರಡು ಸೇಮ್ ಕಾಣಕತ್ತೇವ್ರಿ ಸರ, ಇಂಟು 2 ಮಾಡಿ ಒಂದ ಬರ್ಕೊಂತೀನಿ ಅಂದ್ರೆ ಬರ್ಕೊಡ್ರಿ. ಹೌದಲ್ಲ, ಎರಡು ಒಂದ ಸೇಮ್ ಕಾಣಕತ್ತೇವೆ. ಹಂಗಾರ P²/4 ಹಂಗೆ ಇರಲಿ. X²ನ ಇಂಟಿಗ್ರೇಟ್ ಮಾಡಿದ್ರೆ X³ / 3, ಈ X³ / 3 ಏನು ಮಾಡೋಣ, ಇದು ತೆಗಿದ್ವಿ. X³ / 3ಗೆ 0 to L/2 ಅಪ್ಲೈ ಮಾಡು. therefore ಈ 2 ಕ್ಯಾನ್ಸಲ್, 1/EI ಇಂಟು P²/4 ಇಂಟು L³ / 8 × 3. ಹೌದಾ, ಇದು L³ 2³ ಅಂದ್ರೆ ಅದು. ಓಕೆ, L³ ಇಷ್ಟ ಮುಗೀತು. ದಟ್ಸ್ ಈಕ್ವಲ್ ಟು P² L³ / 8 × 3 24, 24 ನಾಲ್ಕಲೆ 24, 48, 48, 96, 96EI. therefore P² L³ / 96EI. ಎಲ್ಲಿ ಕಳ್ಳ, ಎಲ್ಲಿದ್ದಾನೆ, ಎಲ್ಲಿದೆ ಕಳ್ಳ, ಎಲ್ಲಿದೆ ಕಳ್ಳ, ಕಳ್ಳ C is the correct answer. W² L³ / 96EI. ಯಾರಿಗಾರ ಡೌಟ್ಸ್ ಇದ್ರೆ ಕೇಳ್ರಿ. ನೋಡವ ಏನೇನೋ ಮಾಡ್ತಾನವ ಕಳ್ಳ, ನೋಡ ಹೆಂಗಂತ ಹಿಂಗಂತ ಇವು ಅಂತ ಕ್ಯಾಸ್ಟಿಗ್ಲಿನೋ ಥಿಯರಮ್ ಅಪ್ಲೈ ಮಾಡಿ ಹಂಗ ಹಿಂಗ ಏನೇನೋ ಮಾಡ್ತಾರ ಅವ್ರು. ಡೋಂಟ್ ವರಿ, ಇಲ್ಲಿ ಮಾಡ್ಯಾರ ನೋಡಿ, ನಾವು ಮಾಡಿದಾಗ ಇಲ್ಲಿ ಮಾಡ್ಯಾರ. ಆಲ್ಟರ್ನೇಟಿವ್ ಮೆಥಡ್ ಅಂತೆ, ಹಿಂಗ ಮಾಡ್ಕೊಂಡು ಬರೋದು. ಓಕೆನಾ, ಎನಿ ಡೌಟ್? ಓಕೆ, ನೆಕ್ಸ್ಟ್ ನೋಡೋಣ. ಓಕೆ, if the cross section of the member is subjected to uniform shear stress of Q and the strain energy stored is equal to, okay, ಈಗ 2Q² G ತಪ್ಪು, 2G/Q² ತಪ್ಪು, Q²/2G ಕರೆಕ್ಟ್. ಅಕಸ್ಮಾತ್ ಹಿಂಗೆ ಕೊಟ್ಟಿದ್ರೆ ಏನು ಮಾಡ್ತಿದ್ರಪ್ಪ, /4G ಕೊಟ್ಟಿದ್ರ ಇನ್ನೊಂದು ಆಪ್ಷನ್, ಈ ಆಪ್ಷನ್ ತೆಗೆದು ಇದು ಕೊಟ್ಟಿದ್ರ, ಡಿ ಆಪ್ಷನ್ ಇದನ್ನ ಕೊಟ್ಟಿದ್ರ ಏನು ಮಾಡ್ತಿದ್ರಿ? ಅವಾಗ ಕ್ವಶನ್ ಮತ್ತೆ ಓದ್ಬೇಕು. ಕ್ವಶನ್ ಓದಿ ಎಲ್ಲರ ಟಾರ್ಷನ್ ಬರ್ದಾರನು ಅಂತ ಯೋಚನೆ ಮಾಡ್ಬೇಕು. ಇಫ್ ದ ಕ್ರಾಸ್ ಸೆಕ್ಷನ್ ಆಫ್ ಮೆಂಬರ್ ಈಸ್ ಸಬ್ಜೆಕ್ಟೆಡ್ ಟು ಯೂನಿಫಾರ್ಮ್ ಶಿಯರ್ ಸ್ಟ್ರೆಸ್. ಯೂನಿಫಾರ್ಮ್ ಶಿಯರ್ ಸ್ಟ್ರೆಸ್ ಅಂತೆ, ಟಾರ್ಷನಲ್ ಶಿಯರ್ ಸ್ಟ್ರೆಸ್ ಅಂತೂ ಅಲ್ಲ.
ಇಂಟೆನ್ಸಿಟಿ ಡನ್, ಇದು ಅಲ್ಲ ಅವಾಗ ಆಪ್ಷನ್, ಇದು q²/2g. The strain energy stored in the beam with a flexibility EI, the loaded as shown in the figure. ಮಾಡಿದ್ದೇವೆ, ಓಕೆನಾ. Then which one of the following statement is correct? The work done in stretching an elastic string varies as the square of the extension, as the square root of the extension, linearly with extension, as the cube root of the extension. ಇಲ್ಲಿ ನೋಡ್ಬೇಕಿಲ್ಲಿ ಏನಂತಂದ್ರೆ ದ ವರ್ಕ್ ಡನ್ ಈಸ್ ಇನ್ ಸ್ಟ್ರೆಚಿಂಗ್ ಆನ್ ಎಲಾಸ್ಟಿಕ್ ಸ್ಟ್ರಿಂಗ್ ಅಂತ. ಎಲಾಸ್ಟಿಕ್ ಸ್ಟ್ರಿಂಗ್ ಅನ್ನ ಸ್ಟ್ರೆಚ್ ಮಾಡ್ತಾ ಇದ್ದಾರೆ ಅಂದ್ರೆ ಸ್ಟ್ರೈನ್ ಎನರ್ಜಿ ವರ್ಕ್ ಡನ್ ಅಂತಂದನ ಸ್ಟ್ರೈನ್ ಎನರ್ಜಿ ಬಗ್ಗೆ ಮಾತಾಡಕತ್ತಾನೆ. ಫಾರ್ ದಿಸ್ ಇಕ್ವೇಶನ್, ಈ ಇಕ್ವೇಶನ್ ಹಿಂಗೆ ಮಾಡ್ಕೋಬಹುದು. ಅವಾಗ ಏನು ಬರ್ತೈತಿ, ಇದು ಸ್ಟ್ರೈನ್ಗೆ ಹಾಫ್ ಇಂಟು ಸ್ಟ್ರೈನ್ ಸ್ಕ್ವೇರ್ ಇಂಟು ಎಲ್ ಇ, ಅವಾಗ ಆಪ್ಷನ್ ಎ ಬರ್ತದೆ ಆಸ್ ದ ಸ್ಕ್ವೇರ್ ಆಫ್ ದ ಎಕ್ಸ್ಟೆನ್ಷನ್. ಎಕ್ಸ್ಟೆನ್ಷನ್ ಅಂದ್ರೆ ಸ್ಟ್ರೈನ್. ರೈಟ್, ಮಾಡ್ಕೊಳ್ಳಿ. ನಿಮ್ಗೆ ಏನಾದರೂ ಡೌಟ್ಸ್ ಇದ್ರೆ ಕೇಳ್ಕೊಳ್ಳಿ. ಥ್ಯಾಂಕ್ ಯು ವೆರಿ ಮಚ್. ಇಫ್ ಯು ವಾಂಟ್ ಟು ಆಸ್ಕ್ ಎನಿಥಿಂಗ್ ಯು ಕ್ಯಾನ್ ಆಸ್ಕ್. ಇದು ನಿನ್ನೆ ಕಳಿಸಿದ್ದೀನಿ ಆಲ್ರೆಡಿ ಡಾಕ್ಯುಮೆಂಟ್. ಏನಾದರೂ ಕೇಳೋದೈತಾ? ನಿನ್ನೆ ಗ್ರೂಪ್ ಒಳಗೆ ಕಳಿಸಿಲ್ಲ, ಇನ್ನೊಮ್ಮೆ ಕಳಿಸ್ತೀನಿ. ಅದರ್ ಒನ್ ಅಂದ್ರೆ ನಾನು ಬರ್ದಿದ್ದ ರಫ್ ಬರ್ದಿದ್ದ. ಓಕೆ, ಕಳಿಸ್ತೀನಿ. ಓಕೆ, ಥ್ಯಾಂಕ್ ಯು.